18ನೇ ವಯಸ್ಸು ಬರೆದವರು. ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗಮನ ಇಟ್ಟು ಕೇಳ್ಕೋಬೇಕು. ಮೇಷ್ಟ್ರುಗಳಿಗೂ ಸೇರಿ ಶಿಕ್ಷಕರು ಸೇರಿ ನಾ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಒಂದು ತಿರುವು ಅಂತ ಸಿಗತ್ತೆ. ಇಲ್ಲ ತಿಳಿದು ತಿರುವು ಸಿಗುತ್ತೋ, ತಿಳಿಯದೆ ಸಿಗುತ್ತೋ, ಒಟ್ಟಲ್ಲಿ ತಿಳಿಯಾಗಿ ನಿಮಗೆ ಆ ತಿರುವು ಅಂತ ಸಿಗುತ್ತೆ. ಆ ತಿರುವು ಅಂತ ಸಿಕ್ಕಿದಾಗ ನಾವು ತಬತ್ತಂತ ಹಿಡ್ಕೋಬೇಕಷ್ಟೆ. ಆವಾಗ ಆ ಕವಿ, ಇಂಗ್ಲೀಷ್ ಕವಿ ಅವರು ಅದನ್ನು ಹೇಳಿದಾಗ, ನೀನು ಯಾರಯ್ಯ ಹೇಳಕ್ಕೆ, ನಾನು ಇಂಗ್ಲೀಷಲ್ಲಿ ಬರೀತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನೋ ಅದು ಅಗೌರವ ಮಾಡಲಿಲ್ಲ. ಅವರು ಹೇಳಿದ್ದನ್ನು ಗೌರವಿಸಿ ಇವತ್ತು ಶಾಲೆಗೆ ಬಂದ ತಕ್ಷಣ ಹೇಳಿದೆ, ಗ್ರಾಮದಲ್ಲಿ ಗೌರವ ಇರುತ್ತೆ, ಪಟ್ಟಣದಲ್ಲಿ ಗರ್ವ ಇರುತ್ತೆ ಅಂತ ಹೇಳ್ತೀವಿ. ಗ್ರಾಮದಲ್ಲಿದ್ದ ಕುವೆಂಪು ಆಯಿತು ಅಂತ ಹೇಳ್ಬಿಟ್ಟು ಆವತ್ತು ಆ ಇಂಗ್ಲಿಷ್ ಬರೆಯೋದನ್ನ ಕನ್ನಡಕ್ಕೆ ತಿರುವು ತಗೊಂಡವರು ಅವರು ಪದ್ಮ ವಿಭೂಷಣ, ಸಾಹಿತ್ಯ ಅಕಾಡೆಮಿ, ಆ 8 ಜನ ಜ್ಞಾನಪೀಠ ಅವಾರ್ಡಲ್ಲಿ ಮೊಟ್ಟ ಮೊದಲು ಬಂದಿದ್ದು ಕುವೆಂಪು. ಇದು ಒಂದು ಉದಾಹರಣೆ, ಇಂಗ್ಲಿಷಿಂದ ಕನ್ನಡಗೆ ಬಂದಿದ್ದು ಅಂತ. ಇನ್ನೂ ಒಬ್ಬರು ಹೇಳಬೇಕು ನಾನು, ಸ್ವಾರಸ್ಯ, ಆ ಹ್ಯೂಮರ್ ಅನ್ನೋದು ಬೀಚಿ ಅಂತ. ಬೀಜಿಯವರು ಕೂಡ ಅವರು ಬಳ್ಳಾರಿ ಕಡೆಯವರು, ರಾಯಸಮ್ಮ ಕಡೆಯವರು. ಅವರು ಇಂಗ್ಲೀಷಲ್ಲಿ ಯದ್ವಾ ಎಕ್ಸ್ಪರ್ಟ್ ಆಗಿದ್ದವರು. ಅವರು ಆ ಕಡೆ ಎಲ್ಲ ನಾಡಿನ ಭಾಷೆ ಅಂದರೆ ಹೈದರಾಬಾದ್ ಕನ್ನಡ ಅಂತ ಹೇಳ್ತಾರೆ, ಬಾರ್ಡರ್ದು ಮಾತಾಡೋದಿಲ್ಲ, ವಾಡಿಕೆಯಲ್ಲೆಲ್ಲ ತೆಲುಗು ಮಾತಾಡೋದು. ಯಾವುದೋ ಒಂದ್ಸಲ ಬಸ್ಸಲ್ಲೋ ಟ್ರೈನಲ್ಲೋ ಹೋಗ್ತಾ ಇದ್ದಾಗ ಏನೋ ತಡ ಆಯಿತು ಅಂತ ಕಾಣುತ್ತೆ. ಅವ್ರ ಹೆಂಡತಿ ಹೇಳ್ತಾರೆ, ಏನೋ ಒಂದು ಪುಸ್ತಕ ತಗೊಂಡ್ಬಂದ್ರಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ, ಸರಿ ಅಂಗಡಿಲಿ ಹೋಗ್ಬಿಟ್ಟು ಯಾವುದೋ ಒಂದು ಕನ್ನಡ ಪುಸ್ತಕ ಕೊಡಪ್ಪ ಅಂತ ಕೇಳ್ಕೊಬಿಡ್ತಾರೆ. ಯಾವ ಪುಸ್ತಕ ಅಂತ ಕೇಳಿದ. ಆ ಪುಸ್ತಕ ತಂದುಕೊಟ್ಟಾಗ ಆ ಪುಸ್ತಕದ ಹೆಸರು ಸಂಧ್ಯಾ ರಾಗ. ಆ ಸಂಧ್ಯಾ ರಾಗನ ಆಕೆ ಓದ್ತಾ ಇದ್ದಿದ್ದನ್ನು ಆ ಬೀಚಿಯವ್ರು ನೋಡ್ಬಿಟ್ಟು ಎಷ್ಟು ಹಿಡಿಸ್ಬಿಡ್ತು ಅಂದರೆ, ಕನ್ನಡದಲ್ಲಿ ಇಂತಹ ಪುಸ್ತಕಗಳಿದೆಯಾ ಅಂತ ಬಿಟ್ಟೆಲ್ಲ ಹೇಳಿ ಆ ಇಂಗ್ಲೀಷಿಂದ ಕನ್ನಡಕ್ಕೆ ತಿರುವು ತಗೊಂಡವರು ಬೀಚಿಯನ್ನವರು. ಅವರು ತಿಮ್ಮ ಅಂತ ಎಲ್ಲ ಕಡೆ ಆ ಬೀಚಿಯವರಿಗೆ ಹೇಳ್ತಾರೆ, ಬರ್ನಾರ್ಡ್ ಶಾ ಅಂತ ಹೇಳಿ ಆಸ್ಕರ್ ವೈಲ್ಡ್ ಆಫ್ ದ ಈಸ್ಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕನ್ನಡ ಹಳ್ಳಿಯಲ್ಲಿ ಬೆಳೆದವರು ಹಳ್ಳಿಯಿಂದ ಬೇಕಾದ್ರೆ ದಿಲ್ಲಿಗೆ ಹೋಗ್ತಾರೆ, ದಿಲ್ಲಿಯಿಂದ ಬೇಕಾದ್ರೆ ವಾಷಿಂಗ್ಟನ್ಗೆ ಎಲ್ಲಿ ಬೇಕಾದ್ರೂ ಹೋಗ ನಮ್ಮ ಚೇತನ ನಮ್ಮ ನಾಡಿನವರಿಗೆ ಮಾತ್ರ ಇದೆ. ಚಪ್ಪಾಳೆ. ಇತ್ತೀಚೆಗೆ ಕಳೆದ 2 ವರ್ಷದ ಕೆಳಗೆ ಅವರು ಹಳ್ಳಿಯಿಂದ ಬೆಳೆದವರು. ಅಂದರೆ ಇಲ್ಲಿ ಹೆಣ್ಮಕ್ಳು ಸಾಕಷ್ಟು ಜನ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ದ್ರೌಪದಿ ಮುರ್ಮು ಅಂತ ಇದ್ದಾರೆ. ಅದೇನು ಮರ್ಮಾನೋ ಏನೋ ಗೊತ್ತಿಲ್ಲ. ಮುರ್ಮು ಅಂದರೆ ಆ ಹೆಂಗಸಾಗಲಿ ಲೇಡಿ ಆಗಲಿ ಅವರನ್ನು ಹುಡುಕಿ ಸೆಲೆಕ್ಟ್ ಮಾಡಿ ಅವರನ್ನು ರಾಷ್ಟ್ರಪತಿ ಮಾಡಿದ್ದಾರೆ ಅಲ್ವೇನಮ್ಮ. ನಾಳೆ ಯಾವತ್ತೂ ಈ ಮಕ್ಕಳಲ್ಲೂ ಯಾರೋ ಒಬ್ಬರು ರಾಷ್ಟ್ರಪತಿ ಆದರೂ ಆಶ್ಚರ್ಯ ಇಲ್ಲ. ಹೌದಾ? ಒಂದು ವಿಶ್ವಮಾನವನಿಗೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿದೆ, 2ನೇವರು ಕುವೆಂಪು. ಸೊ ನಾನು ಅದನ್ನು ಹೇಳಿದೆ, ಇಂಗ್ಲೀಷಿಂದ ಶುರು ಮಾಡಿದ್ದು ಆಮೇಲೆ ಕನ್ನಡಕ್ಕೆ ಮಾಡಿ, ಅದಾದ ಮೇಲೆ ನಮ್ಮ ರಾಷ್ಟ್ರದಲ್ಲಿ 30 ಸ್ಟೇಟ್ ಅಂತ ಹೇಳ್ತಾರೆ. ಯಾವ ರಾಜ್ಯದಲ್ಲಿ ನಾವು ಬರೀ ರಾಷ್ಟ್ರಗೀತೆ ಕೇಳಿದ್ದೀವಿ, ಜನಗಣಮನ ಅಧಿನಾಯಕ ಜಯ ಅಂತ, ಹೌದಲ್ಲ? ಅದೇ ಥರ ನಾಡಗೀತೆ ಅಂದರೆ ಆಯಾ ರಾಜ್ಯಕ್ಕೆ ಏನಾದ್ರು ಗೀತೆ ಇದೆಯಾ ಅಂದರೆ ರಚಿಸಿರುವ ನಮ್ಮ ಇದೆ. ಜಯ ಭಾರತ ಜನನೀಯ ತನುಜಾತೆ ಜಯ ಹೇ, ಚಪ್ಪಾಳೆ ಹೊಡೆದಿದೆ. ಅಂತಹ ಸ್ವಾರಸ್ಯದ, ಅಂತಹ ಒಂದು ಇಂಪಾದ ಆ ಒಂದು ಎಲ್ಲವನ್ನು ರಾಷ್ಟ್ರನೂ ಸೇರಿಸಿದ್ದಾರೆ, ರಾಜ್ಯ ಸೇರಿಸಿದ್ದಾರೆ, ನದಿಗಳನ್ನು ಸೇರಿಸಿದ್ದಾರೆ, ಎಲ್ಲವನ್ನೂ ಸೇರಿಸಿದ್ದಾರೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ. ಯಾತಕ್ಕೆ ಅಂತ ಹೇಳ್ತೀನಿ, ನಮ್ಮ ಕರ್ನಾಟಕ ಬಂದು 4-5 ಜಾತಿ ಅಂತ ಹೇಳಲ್ಲ, ಫೇತ್ ಅಂತ ಹೇಳ್ತೀವಿ. ಫೇತ್ ಅನ್ನೋದಕ್ಕೆ ರಾಜಧಾನಿ, ನಮ್ಮ ಕರ್ನಾಟಕ ರಾಜಧಾನಿ. ಯಾಕೆ ಅಂತ ಹೇಳ್ಬೋದು, ಆದಿಶಂಕರರು ಹುಟ್ಟಿದ್ದು ಕೇರಳದಲ್ಲಿ, ಕಾಲಡಿಲಿ ಹುಟ್ಟಿದ್ರು. ಅವರನ್ನು ಹುಡ್ಕೊಂಡು ಬಂದು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದ್ರು. ನಮ್ಮ ಅದೇ ಥರ ರಾಮಾನುಜರು ಹುಟ್ಟಿದ್ದು ತಮಿಳುನಾಡು ಶ್ರೀಪೆರಂಬೂದೂರಲ್ಲಿ. ಎಲ್ಲ ಮಾಡಿ ಇವತ್ತು ವರ್ಲ್ಡ್ ಹೆರಿಟೇಜ್ ಸಿಟಿ ಅಂತ ಹೇಳಿದ್ರೆ ಮಂಡ್ಯ ಹತ್ರ ಮೇಲ್ಕೋಟೆ ಇದೆ. 1000 ವರ್ಷದಿಂದ ನಡೀತಾ ಇದೆ ಮೇಲ್ಕೋಟೆ ಚಲುವರಾಯ ಸ್ವಾಮಿ ವೈರಮುಡಿ ಅಂತ.
ಒಬ್ಬರು ಒಂದು ಪಾದಾರ್ಪಣೆ ಮಾಡಿದ್ದು ಇವತ್ತು 1000 ವರ್ಷದ ಇತಿಹಾಸ ಇದೆ ಅಂದರೆ ಅದು ಎರಡನೇದು. ಆ ಕೃಷ್ಣನ ವಿಗ್ರಹನ ಆ ರುಕ್ಮಿಣಿ ನಿಜವಾಗ್ಲೂ ಅವಳೇ ಪೂಜೆ ಮಾಡ್ತಾ ಇದ್ದಿದ್ದು ಆ ಕಡಲ ತೀರದಲ್ಲಿ ಹೆಂಗೋ ಉಡುಪಿಲಿ ಎಲ್ಲೋ ಹಾಗೆ ಬಂದಿದ್ದು ಇವತ್ತು ಉಡುಪಿನಲ್ಲಿ ಕೃಷ್ಣ ಬಂದಿದ್ದಾನೆ. ಅದೇ ಥರ ಬಸವೇಶ್ವರನು ಕೂಡ ಬಸವ ಕಲ್ಯಾಣ, ನಾನು ಬಸವ ಕಲ್ಯಾಣಕ್ಕೂ ಹೋಗಿದ್ದೀನಿ. ನಾನು ಯಾಕೆ ಹೇಳ್ತೀನಿ ಅಂದರೆ ಅಂತಹ ಒಂದು ನಾಡಿನಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ಬಾಳ್ತಾ ಇದ್ದೀವಿ. ಅದೇ ನಮ್ಮೆಲ್ಲರ ಭಾಗ್ಯ. ಒಂದು ಚಪ್ಪಾಳೆ. ಇನ್ನೊಂದು ಹೇಳಬೇಕು, ನಮ್ಮ ಇಡೀ ರಾಷ್ಟ್ರದಲ್ಲಿ ಡಿಸೆಂಬರ್ ತಿಂಗಳು ಅಂತ ಬಂದರೆ ನಾವೊಂದು ಧರ್ಮಯುದ್ಧ ಹೇಳಿ ಕುರುಕ್ಷೇತ್ರ, ಇನ್ನೊಂದು ವಿಶ್ವಮಾನವರ ಜನ್ಮದಿನ ಇವತ್ತು 125. ಇಡೀ ಡಿಸೆಂಬರಲ್ಲಿ ಕಳೆದ 120 ವರ್ಷದಿಂದ ನೊಬೆಲ್ ಪಾರಿತೋಷಕ ಅಂತ ಕೊಡ್ತಾರೆ. ಕೇಳಿದಿರ್ತಾನೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮೆಡಿಸನ್ನು, ಲಿಟ್ರೇಚರು, ಅದು ಬಿಟ್ಟರೆ ಪೀಸ್ ಅನ್ನೋದು, ಇದು 5ಕ್ಕೆ ನೊಬೆಲ್ ಪಾರಿತೋಷಕ ಅಂತ. ನಮ್ಮ ಭಾರತದಲ್ಲಿ ಒನ್ ಆ್ಯಂಡ್ ಓನ್ಲಿ ಹೋಮ್ ಗ್ರೋನ್ ಸೈಂಟಿಸ್ಟ್ ಅಂದರೆ ಸರ್ ಸಿ ವಿ ರಾಮನ್ ಅಂತ. ಅವರು ಬೆಂಗಳೂರು ಮಲ್ಲೇಶ್ವರಮಲ್ಲೇ ನಿವಾಸಿಯಾಗಿದ್ದರು. ನಾವು ಕೂಡ ಇಡೀ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ಬೋದು, ಸಿ ವಿ ರಾಮನ್ ಇರೋದು ಒಂದೇ ಒಂದು. ಆತನೂ ಕೂಡ ರಾಮ, ಆತನೂ ಕೂಡ ರಾಮಾಯಣ ಅಂತ ಹೇಳ್ತೀನಿ. ಅವರು ಒಂದು ದಾಖಲೆ ಮಾಡಿದ್ದಾರೆ. ಅವರು ಕೂಡ ಗ್ರಾಮದಲ್ಲೇ ಓದಿದ್ದು, ಅವರು ಯಾವ ಕಾನ್ವೆಂಟಲ್ಲಿ ಓದಿದ್ದಲ್ಲ. ನಮ್ಮ ಯಾಕೂಬ್ ಸಾರ್, ನಾನು ಅವರನ್ನು ಮೇಷ್ಟ್ರಾಗಿದ್ದವರು ಕೂಡ ನಾನು ನಮ್ಮಲ್ಲಿ ಅತ್ಯುತ್ತಮ ಸ್ನೇಹಿತಂತರ ಇದ್ದಿದ್ದು ಒಂದು ರಾಷ್ಟ್ರಪತಿ ಅಂದರೆ APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಅವರ ಗುಣವೇ ನಮ್ಮ ಇವರು ಯಾಕೂಬ್ ಅಷ್ಟೇ ಗುಣ ಇದೆ. ರಿಟೈರ್ಡ್ ಟೀಚರ್ ಆದರೂ ಕೂಡ ಇವತ್ತು ಬರ್ತಾ ಇದ್ದಾರೆ. ಇವಾಗ ನನ್ನ ಸಬ್ಜೆಕ್ಟ್ ಬರ್ತೀನಿ, SLC ನಂತರ. ನಾನು ಕೂಡ SLCಲಿ ನಿಮ್ಮ ಮುಂದೆ ನಾನು ಧೈರ್ಯವಾಗಿ ಹೇಳ್ಕೊಳ್ತೀನಿ, ಮೊಟ್ಟ ಮೊದಲನೇ ಎಕ್ಸಾಮ್ ತಗೊಂಡಾದಾಗ ಫೇಲ್ ಆಗ್ಬಿಟ್ಟೆ. ಕೇಳ್ಬೋದು, ಯಾಕೆ ಫೇಲ್ ಆಯಿತು? ನಿನಗೆ ಬುದ್ಧಿ ಇರಲಿಲ್ವಾ, ಓದಕ್ಕೆ ಬರ್ತಿರ್ಲಿಲ್ವಾ, ಅಷ್ಟು ನೀನು ಪೆದ್ದನಾ ಅಂತ ಕೇಳ್ಬೋದು. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಂ ಹೋದಾಗ ಅವರು ಫಿಸಿಕ್ಸ್ ಟೀಚ್ ಮಾಡ್ತಾ ಇದ್ದಾರ, ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದಾರ, ನಾನು ಅಂದ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟು ಓದಾಡ್ತಾ ಇದ್ದೆ. ನನ್ನ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತಲ್ಲ, ಆ ಭಾಷೆಗೂ ಇದಕ್ಕೂ ನನಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಯಾವ ಸಬ್ಜೆಕ್ಟಲ್ಲಿ ನಾನು ಫೇಲ್ ಆದ್ನೋ ಅದೇ ಸಬ್ಜೆಕ್ಟಲ್ಲಿ ಡಿಗ್ರಿನಲ್ಲಿ BScನಲ್ಲಿ ಫೈನಲ್ ಇಯರ್ ಡಿಗ್ರಿನಲ್ಲಿ ಫಿಸಿಕ್ಸಲ್ಲಿ ನಾನು 100ಕ್ಕೆ 84 ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನಲ್ಲೂ ಪಾಸ್. ಯಾರು ದಡ್ಡರಲ್ಲ, ಯಾರು ಪೆದ್ದರಲ್ಲ. ಅಂದರೆ ಯಾವುದೇ ಒಂದು ಕಬ್ಬಿಣ ಅಂತಿದ್ರೆ ಸುಮ್ಮನೆ ಒಂದು ದುರ್ಗಂಜಿ ಗಾತ್ರ ಅಥವಾ ಒಂದು ನಿಂಬೆಹಣ್ಣು ಗಾತ್ರ ಇಟ್ಟರೆ ಆ ಚಿನ್ನಕ್ಕೆ ಬೆಲೆ ಇರಲ್ಲ. ಆ ಚಿನ್ನನ ಒಂದು ಆಭರಣ ಅಥವಾ ಒಂದು ಆರ್ನಮೆಂಟು ಏನೋ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಗತ್ತೆ. ಅದೇ ಥರ ನೀವು ಅಂಥ ಚಿನ್ನದಂಥ ಮಕ್ಕಳು, ನೀವು ಅಂಥ ಮಕ್ಕಳು ಇದ್ದೀರಿ. ಸೊ ಜ್ಞಾಪಕ ಇಟ್ಕೊಳ್ಳಿ. ಹೋದ ವಾರ ನಾನು ಒಂದು ಭಾರತೀಯ ವಿದ್ಯಾಭವನ್ ಸ್ಕೂಲ್ಗೆ ಹೋಗಿದ್ದೆ, ಮಲ್ಲೇಶ್ವರಂ ಶ್ರೀರಾಮ್ಪುರದಲ್ಲಿ. BBMP ಸ್ಕೂಲು. ಇಟ್ ಈಸ್ ರನ್ ಬೈ ರೋಟರಿ ಹಾಗೂ ಭಾರತೀಯ ವಿದ್ಯಾಭವನ್. ಒಂದು 8ನೇ ಸ್ಟ್ಯಾಂಡರ್ಡ್ ಹೆಣ್ಮಗಳು ಕುಸುಮ ಅಂತ. ಸರ್, ನಾನು ಒಂದು ಗೊಂದಲದಿದ್ದೀನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ಹೀಗೆ ನಾನು ಮಾತಾಡೋಕೆ ಹೋದ. ಏನು ಅಂತ ಕೇಳಿದೆ. ಮುಂದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನು ಹೇಳಿ, ಇಲ್ಲಿ ನಾನು ನೀವು ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಅವರನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೀವು ನಿಮ್ಮ ತಂದೆ ತಾಯಂದರು, ಪೋಷಕರು ಗಮನ ಇಟ್ಟು ಕೇಳ್ಕೋಬೇಕು ಮಕ್ಕಳು. ಸರಿಯಮ್ಮ, ನೀನು ಏನಕ್ಕೆ ಗೊಂದಲಿದ್ಯಾ ಅದು ಮೊದಲು ಹೇಳಮ್ಮ ಅಂತ ಹೇಳಿದೆ ಮಗುಗೆ. ಸರ್, ನಮ್ಮ ತಾಯಿ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್ ಆಗಬೇಕು ಅಂತ. ಇಲ್ಲಿ ನೋಡ್ತಿದ್ದೀವಿ, ಬಯಾಲಜಿನೂ ಇದೆ, ಇಲ್ಲಿ ಕೆಮಿಸ್ಟ್ರಿನೂ ಇದೆ, ಇಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಬೇರೆ ಬೇರೆ ಇದೆ, ಎಲ್ಲ ಕರೆಕ್ಟು. ಸರಿಯಮ್ಮ, ನಿನಗಿಷ್ಟನಾ? ಇಲ್ಲ ಸಾರ್ ಅಂತ ಹೇಳಿದ್ರು. ನಿಮ್ಮ ನೆಕ್ಸ್ಟ್ ಕೇಳಿದೆ. ನಮ್ಮ ತಂದೆ ಹೇಳ್ತಾ ಇದ್ದಾರೆ ನೀನು ಚೆನ್ನಾಗಿ ಆರ್ಗ್ಯೂ ಮಾಡ್ತೀಯಾ, ನೀನು ಮಾತಾಡೋದಾಗ ಸಂಭಾಷಣೆ ಎಲ್ಲ ಚೆನ್ನಾಗಿರುತ್ತೆ, ನೀನು ಲಾಯರ್ ಆಗು ಅಂತ ಹೇಳಿದ್ರು. ತಾಯಿಗೆ ಬಂದು ಡಾಕ್ಟರ್ ಆಗಬೇಕು ಅಂತ, ತಂದೆಗೆ ಬಂದು ಲಾಯರ್ ಆಗಬೇಕು ಅಂತ. ಸರಿ, ನಿಂಗೆ ಅದಿಷ್ಟ ನಮ್ಮ
ಇಲ್ಲ ಸರ್, ನಾ ಕರಿ ಕಾಟು ಹಾಕೊಂಡು ಅದೆಲ್ಲ ನನಗೆ ಇಷ್ಟ ಅಲ್ಲ. ಸರಿ, ಇನ್ನೇನಮ್ಮ ಇದೆ ಅಂದೆ. ಇಲ್ಲ, ನನ್ನ ಅಕ್ಕ ಅವಳು ಡಿಫೆನ್ಸು ಆರ್ಮಿಗೆಲ್ಲ ಹೋಗಿದ್ದಾರೆ, ಯೋಧಲಾಗಿದ್ದಾರೆ, ನಾನು ಆ ಥರ ನಾನು ಆರ್ಮಿಗೆ ಹೋಗಬೇಕು ಅಂತ ಹೇಳುತ್ತೆ. ನೋಡಿದ್ರ, ನಾ ಹೇಳಿದೆ ಯಾವುದಾದ್ರು ಒಂದು ಊರಿಗೆ ಹೋಗಬೇಕು ಅಂದರೆ ಮೊಟ್ಟ ಮೊದಲು ನಾವು ಒಂದು ದಡ ಅನ್ನೋದನ್ನು ರೆಡಿ ಮಾಡ್ಕೋಬೇಕು. ಹೌದಾ? ನಾ ಮೈಸೂರಿಗೂ ಹೋಗ್ತೀನಿ, ನಾ ಬಳ್ಳಾರಿಗೂ ಹೋಗ್ತೀನಿ, ನಾನು ಬೆಳಗಾವಿಗೆ ಹೋಗ್ತೀನಿ ಅನ್ನೋಲ್ಲ. ಯಾವ್ದಾದ್ರು ಒಂದು ದಾರಿಯಲ್ಲಿ ಹೋಗಬೇಕು. ಸಾಧ್ಯ ತಾನೆ? ಒಂದು ದಾರಿ, ಒಂದು ದಿಕ್ಕು, ಅದಕ್ಕೆ ದಿಕ್ಸೂಚಿ ಅಂತೇಳಿ. ಏನು ಒಂದು ದಡ ಅನ್ನೋದು ಹೋಗ್ಬೇಕು ಅಂತಿರೋ ಅದನ್ನು ನೀವು ದೃಢ ಮಾಡ್ಕೋಬೇಕು. ಏನು ಮಾಡ್ಬೇಕು ಹೇಳಿ? ದಡ ಅಂದರೆ ಒಂದು ಗುರಿ ಇಟ್ಕೋಬೇಕು. ಆ ಗುರಿ ಅನ್ನೋದನ್ನು ಆಮೇಲೆ ಆ ಕಡೆಗೆ ನಾವು ಓಡಾಡಬೇಕು. ಸೊ ಅದನ್ನೇ ಹೇಳೋದು. ಅವರ ಹೆಸರು WH ಕಜಿನ್ಸ್ ಅಂತ ಕಾಣುತ್ತೆ, ಐರ್ಲೆಂಡ್ನವರು. ಅವರು ಯಾರೋ ಹೊರಗಿನ ದೇಶದವರು ಕುವೆಂಪುರನ್ನ ಟ್ಯಾಲೆಂಟು, ಆ ಕುಶಲತೆಯನ್ನು ಗುರುತಿಸಿದರು ಅಲ್ವಾ? ಅದಕ್ಕೆ ಹೇಳೋದು, ಒಂದು ಗುರು ಬೇಕು, ಇನ್ನೊಂದು ಎರಡನೇದು ಗುರಿ ಬೇಕು. ಏನು ಬೇಕು ಹೇಳಿ? ಇನ್ನೊಂದು ಗುರಿ. ಅದೇ ಥರ ನಿಮ್ಮ ರಾಜೂರೇ ಇರ್ಬೋದು, ನಿಮ್ಮ ಜಯರಾವೇ ಇರ್ಬೋದು, ಯಾಕೂಬೇ ಇರ್ಬೋದು, ಪ್ರತಿಯೊಬ್ಬರಲ್ಲೂ ಏನೇನೋ ಒಂದು ಕುಶಲತೆ, ಆ ಟ್ಯಾಲೆಂಟ್ ಅಂತ ಇರುತ್ತೆ, ಅದನ್ನ ಗುರುತಿಸಬೇಕು. ಏನು ಮಾಡ್ಬೇಕು ಹೇಳಿ? ಗುರು, ಗುರಿ, ಇನ್ನೊಂದು ಗುರುತಿಸು. ಇದನ್ನು ಯಾಕೆ ಉದಾಹರಣೆ ಹೇಳ್ತೀನಿ? ನಮ್ಮ ಕುವೆಂಪು ಅವ್ರಿಗೂ ಆಗಿದ್ದು ಅದೇ. BG ಅವ್ರಿಗೂ ಆ ಒಂದು ಸಂಧ್ಯಾರಾಗ ಪುಸ್ತಕದಿಂದ ಬದಲಾವಣೆ ಆಗಿದ್ದು ಅದೇ ಥರ. CV ರಾಮನ್ ನಮ್ಮ ನೊಬೆಲ್ ಪ್ರೈಸ್ ಬಂದಿದ್ದಕ್ಕೆ ಅದೇ ಒಂದು ಕಾರಣ ಹೇಳ್ತೀನಿ. ಅವರು 18-19ನೇ ವಯಸ್ಸಿಗೆ MA ಅದೆಲ್ಲ ಮುಗಿಸ್ಬಿಟ್ಟು ಆಗಿನ ಕಾಲದಲ್ಲಿ IAS ಥರ ಎಕ್ಸಾಮ್ ತಗೊಂಡು 19ನೇ ವರ್ಷಕ್ಕೆ ಕಲ್ಕಟ್ಟಾನಲ್ಲಿ ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ 1915ನಲ್ಲಿ ಅವರು ಅದು ಕಲ್ಕಟ್ಟಾಗಿ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು ಅವರನ್ನು ಆಸಕ್ತಿಯನ್ನು ಹುಡುಕಿದ್ರು. ಅವರು ಹುದ್ದೆ ಅಥವಾ ವೃತ್ತಿ ಮೇಲೆ ಅಕೌಂಟೆಂಟ್ ಜನರಲ್ ಆಗಿದ್ದು, ಅವರಿಗೆ ಫಿಸಿಕ್ಸು, ಇಲ್ಲಿ ಹೆಂಗೆ ಕೆಮಿಸ್ಟ್ರಿ ಬಂದಿರೋ ಅವರಿಗೆ ಭೌತಶಾಸ್ತ್ರದ ಬಗ್ಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಅವರು 10 ಗಂಟೆಗೆ ಆಫೀಸಿಂದ ಹೋಗ್ಬಿಟ್ಟು 5 ಗಂಟೆ ತನಕ ಕೆಲಸ ಮಾಡೋರು. ಬೆಳಗ್ಗೆ 5ರಿಂದ 10, ಸಾಯಂಕಾಲ 5ರಿಂದ 10. ಏನೇಳೆ? ಸಾಯಂಕಾಲ 5. ಇಲ್ಲಿ ಒಂದು ಪಕ್ಕದಲ್ಲಿ ರೂಮಿಗೆ ನೀವು ಪ್ರಯೋಗಶಾಲೆ ಅಂತ ಬಂದಿದ್ದೀರ. ಅವರು ವೃತ್ತಿ ಏನೇ ಇದ್ರು ಬೆಳಿಗ್ಗೆ 5ರಿಂದ 10 ಆಫೀಸ್ಗೆ ಹೋಗೋ ತನಕ, ಸಾಯಂಕಾಲ 5ರಿಂದ 10 ಪ್ರಯೋಗಶಾಲೆಯಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರು. ಇವರನ್ನ ಹೇಗೆ ಕುವೆಂಪು ಅಥವಾ ಇವರನ್ನು ಹೆಂಗೆ ಇನ್ನೊಬ್ರು ಗುರುತಿಸಿದ್ರು, ಇನ್ನೊಬ್ರು ಆಶುತೋಷ್ ಮುಖರ್ಜಿ ಅಂತವ್ರು, ಅವರು ಗುರುತಿಸ್ಬಿಟ್ಟು, ನಿನಗೆ ಆಸೆ ಇರೋದು ಫಿಸಿಕ್ಸಲ್ಲಿ, ನಿನಗೆ ಆಸೆ ಇರೋದು ಭೌತಶಾಸ್ತ್ರದಲ್ಲಿ, ನೀನು ಯಾಕೆ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತೀಯ, ಬಾರಯ್ಯ ನನ್ನ ಕಾಲೇಜಿಗೆ ಬಾ, ನಂತರ ಪ್ರಾಧ್ಯಾಪಕನಾಗು ಅಂತ ಬಿಟ್ಟು ಅವರಿಗೆ ಪ್ರೊಫೆಸರ್ ಪೋಸ್ಟ್ ಕೊಡ್ತಾರೆ. CV ರಾಮನ್ ಆಗಿನ ಕಾಲದಲ್ಲಿ ಅವರು 1000 ರೂಪಾಯಿ ಸಂಬಳ ಬರ್ತಾ ಇದ್ದನ್ನು ಅರ್ಧ ಸಂಬಳಕ್ಕೆ, 500 ರೂಪಾಯಿ ಸಂಬಳಕ್ಕೆ ಏನೋ ಇರಬೇಕು, ಅರ್ಧಕ್ಕರ್ಧ ಒಪ್ಕೊಂಡು ಅವರು ಬಂದು 5 ವರ್ಷದಲ್ಲಿ ಅವರಿಗೆ ಯುರೋಪ್ಗೆ ಹೋಗೋಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಅವಕಾಶ ಸಿಕ್ಕಿದಾಗ ಆ CV ರಾಮನ್ನು ಆಗಿನ ಕಾಲದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅಂತಿದ್ದ, ಕೇಳಿದ್ದೀರಲ್ಲ, ಅವನು ಫಿಸಿಕ್ಸಲ್ಲಿ ಅವನು ಕೂಡ ನೊಬೆಲ್ ಪಾರಿತೋಷಕ. ಅವನು ಹೇಳ್ತಾನೆ, ಆಲ್ಬರ್ಟ್ ಐನ್ಸ್ಟೀನು, CV ರಾಮನ್, ನೀನು ಇಂಡಿಯಾಗೆ ಹೋಗ್ಬಿಟ್ಟು ನೀ ಏನು ಮಾಡ್ತೀಯಾ, ನೀ ಇಲ್ಲೇ ಇದ್ಬಿಡು ಯುರೋಪಲ್ಲಿ. ಅವ್ರು ಹೇಳ್ತಾರೆ CV ರಾಮನ್ನು, ನಾನು ನನ್ನ ದೇಶಕ್ಕೆ ಸೇವೆ ಮಾಡ್ತೀನಿ ಅಂತ ವಾಪಸ್ ಬರ್ತಾರೆ ರೀ ಚಪ್ಪಾಳೆ. ಅಷ್ಟಾಗಿ ಅವರು ಎಲ್ಲರೂ ಒಂದು ಹವಾಯಿಕ ಜಹಾಜ ಅಂದರೆ ಏರೋಪ್ಲೇನ್ ಹೋದರೆ ಆಗಿನ ಕಾಲದಲ್ಲಿ ಬರೀ ಏನು ನೌಕೆಯಲ್ಲೇ ಹೋಗ್ತಾ ಇದ್ರು, ಹಡಗಲ್ಲಿ ಹೋಗ್ತಾ ಇದ್ರು. ಆ 2 ತಿಂಗಳು ಪ್ರಯಾಣ ಮಾಡ್ತಾ ಇದ್ದಾಗ, ಓಹೋ, ಸಮುದ್ರದ ನೀರು ಒಂದು ಬಣ್ಣ ಇದೆ, ಆಕಾಶದ ಬಣ್ಣನೂ ಒಂಥರ ಇದೆ, ನೀಲಿ ಹೇಗೆ ಬಂತು, ಅದ್ರ ಬಗ್ಗೆ ಥಿಂಕ್ ಮಾಡಿ ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿದ್ರು. ಅದನ್ನೇ ಹೇಳಿದ್ರು ಗುರು, ಆಮೇಲೆ ಗುರಿ, ಇನ್ನೊಂದು ಗುರುತಿಸು. ಅದೇ ಥರ ಏನೋ ಒಂದು ದಡ ಮುಟ್ಟಬೇಕು ಅಂದ್ರೆ ವೈ ದ ಕಲರ್ ಇಸ್ ಬ್ಲೂ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರು. 5 ವರ್ಷ ಕಾಲ ಅವರು ಪ್ರಯೋಗಶಾಲೆಯಲ್ಲಿ ಸಂಶೋಧನೆ ಮಾಡಿದ್ರು. ಎಷ್ಟು ವರ್ಷ ಮಾಡಿದ್ರು? 5 ವರ್ಷ. ಆಮೇಲೆ ಅವರು ಇಲ್ಲಿ ತನಕ ಯಾರೇ ಆಗಲಿ ನೊಬೆಲ್ ಪ್ರೈಸ್ ತಗೊಂಡವರು, ನಾನಿನ್ನು 5 ವರ್ಷ ಬಿಟ್ಟು ನಾನು ತಗೊಳ್ತೀನಿ ಅಂತ ಹೇಳಿದ್ದ ಧೀರ, ವೀರ, ಶೂರ ಬೇರೆ ಇನ್ಯಾರೂ ಇಲ್ಲ, ಸರ್ CV ರಾಮನ್ ಒಬ್ಬರೇ. 5
ವರ್ಷ ಮುಂಚೆನೆ ಆಮೇಲೆ ಯಾರನ್ನು ಕೇಳಿದ್ರೆ ಬೇಡ್ಕೊಂಡ್ರೆ ನನಗೊಂದು ಸ್ಪೆಕ್ಟ್ರೋಮೀಟರ್ ಬೇಕು, ಸ್ಪೆಕ್ಟ್ರೋಮೀಟರ್ ತಂದುಕೊಟ್ರೆ ನಾನು ಸಂಶೋಧನೆ ಮಾಡ್ತೀನಿ. ಅದನ್ನು ಮಾಡಿ 1928 ಫೆಬ್ರವರಿ 28 ಅದನ್ನು ಕಂಡು ಹಿಡಿದಿದ್ದ ದಿವಸ ಅದಕ್ಕೆ ರಾಮನ್ ರೇ ಅಂತ ಹೇಳ್ಬಿಟ್ಟು CV ರಾಮನ್ ರೇ ಅಂತ, ಅದಕ್ಕೆ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿವಸ ಅಂತ ಆಚರಣೆ ಮಾಡ್ತೀವಿ ಫೆಬ್ರವರಿ 28. ಕರೆಕ್ಟಾ? ನಾ ಯಾಕೆ ಅಂತೇಳಿದೆ, ಅವರು ಕೂಡ ನಮ್ಮ ದೇಶದ ಅವರು ವಿಜ್ಞಾನಿಯಾಗಿ ಅವರು ಕೂಡ ವಿಶ್ವಮಾನವ. ನಮ್ಮ ದೇಶಕ್ಕೆ ಇಷ್ಟೆಲ್ಲ ನಾವು ಉದಾಹರಣೆ ಏನು ಹೇಳ್ತೀನಿ ಅಂದರೆ, ನಾನು ಬರೀ ಡಾಕ್ಟ್ರೇ ಆಗ್ತೀನಿ, ನಾನು ಡಾಕ್ಟರ್ ಇಂಜಿನಿಯರೇ ಆಗ್ತೀನಿ, ನಾನು ಇದನ್ನೇ ಆಗ್ತೀನಿ ಅನ್ನೋದಕ್ಕಿಂತ ನಾನು ದೊಡ್ಡ ದೇಶಕ್ಕೆ ಸಂಪತ್ತು ಆಗುತ್ತೇನೆ. ಏನು ಹೇಳಿ? ದೇಶಕ್ಕೆ ಸಂಪತ್ತು ಆಗುತ್ತೇನೆ. ಹೌದಲ್ಲ? ಐ ಶುಡ್ ಬಿ ಎ ವೆಲ್ ಟು ದ ನೇಷನ್ ಅಂತ ಅವರಿದು. ಇನ್ನೂ ಒಂದನ್ನು ಹೇಳಬೇಕು. ಇವಾಗ ತಾನೇ ನಾನು ಹಾರೋಹಳ್ಳಿ ರೋಡ್ ಬರ್ತಾ ಇದ್ದಾಗ ದೊಡ್ಡ ದೊಡ್ಡ ಕೊಳಾಯಿ ಪೈಪ್ಗಳೆಲ್ಲ ನೀರು ಹೋಗ್ತಾ ಇದೆ. ಅದು ಏನೋ ಕಾವೇರಿ ನೀರು ಅಲ್ವಾ? ಕಾವೇರಿ ನೀರು ಅಲ್ಲಿ ಬರುತ್ತೆ. 120 ವರ್ಷದ ಹಿಂದೆ ಏನೇಳೆ ನಾ ಒಂದು ಹೇಳ್ತೀನಿ, ಅದನ್ನು ಹೇಳಬೇಕು. ಭಾರತಕ್ಕೆ ರತ್ನ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ನೀವ್ಯಾಗೆ ಹಳ್ಳಿ ಸ್ಕೂಲಲ್ಲಿ ಓದ್ತಾ ಇದ್ದಾರೋ, ಗ್ರಾಮದಲ್ಲಿ ಓದ್ತಾ ಇದ್ದಾರೋ, ಅವರು ಮುದ್ದೇನಹಳ್ಳಿಲಿ ಓದಿದ್ದು ಅಷ್ಟೇ. ಯಾವ ಕಾನ್ವೆಂಟು ಅಲ್ಲ, ಯಾವ ದೊಡ್ಡ ಸೈಂಟ್ ಜೋಸೆಫ್. ಅವರು ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಹಳ್ಳಿಯಲ್ಲಿ ಓದ್ದವರು ಕೂಡ, ಅವರು ಕೂಡ ಎಲ್ಲ ಇಂಟರ್ಮೀಡಿಯೇಟ್ ಆದಮೇಲೆ BA ಮಾಡಿದ್ದು, ಡೈರೆಕ್ಟಾಗಿ ಇಂಜಿನಿಯರ್ ಆಗಲಿಲ್ಲ. ಅವರನ್ನು ಯಾರೋ ಒಬ್ಬರು ಗಮನ ಇಟ್ಟು ಕೇಳ್ಕೋಬೇಕು. ಅವರನ್ನು ಇದೇ ಥರ ನಿಮ್ಮ ರಾಜು ಅಂತ ಇಲ್ಲಿ ಇನ್ನೊಬ್ರು ಪ್ರೊಫೆಸರ್ ಯಾರೋ ಅವರನ್ನು ಗುರುತಿಸಿ, ಇವನು ಬರೀ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಇವನಿಗೆ ತಾಂತ್ರಿಕ ವಿದ್ಯೆ, ತಾಂತ್ರಿಕ ಅಂದರೆ ಇಂಜಿನಿಯರಿಂಗು ಟೆಕ್ನಿಕಲ್ ಸಬ್ಜೆಕ್ಟಲ್ಲಿ ಅವರಿಗೆ ತುಂಬ ಬುದ್ಧಿ ಇದೆ ಅಂತಬಿಟ್ಟು ಗುರುತು ಹಿಡಿದು ನಮ್ಮ ಇಡೀ ಕರ್ನಾಟಕ ಅಂದರೆ ಆಗಿನ ಕಾಲದಲ್ಲಿ ಮೈಸೂರು ಸ್ಟೇಟ್ ಅಂತ ಹೇಳಿದೆ, ಮೊಟ್ಟ ಮೊದಲು ಅವರನ್ನು ಪೂನಾ ಕಳಿಸಿ ಅಲ್ಲಿಂದ ಆಗಿ ಇಂಜಿನಿಯರ್ ಬಂದು ಭಾರತಕ್ಕೆ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮೊಟ್ಟ ಮೊದಲು ಇಂಜಿನಿಯರ್ ಆದರು. ಚಪ್ಪಾಳೆ. ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಒಳ್ಳೇದು ಮಾಡ್ತಾ ಇದ್ದರೆ, ನಮಗೆ ಗೊತ್ತಿಲ್ಲದೆ ನಾವು ಏನೇ ಒಂದು ಒಳ್ಳೇದು ಮಾಡ್ತಾ ಇದ್ದರೆ ಇನ್ನೊಬ್ಬರು ನಮ್ಮನ್ನ ಗುರುತಿಸುತ್ತಾರೆ. ಹೌದಾ? ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಒಳ್ಳೇದು ಮಾಡ್ತಾ ಇರಬೇಕು. ಒಳಿತು ಮಾಡು ಮನುಷ್ಯ ಅಂತ ಹೇಳ್ತಾರೆ. ಒಳಿತು ಮಾಡು ಮನುಷ್ಯ, ನೀವು ಒಳ್ಳೇದು ಮಾಡ್ತಾ ಇದ್ರೆ ಯಾರೋ ಒಬ್ರು ಅವ್ರು ಮಾಡಿದ್ದು 20 ವರ್ಷ ಅವರು ಬಾಂಬೆ ಪೂನಾ ಎಲ್ಲ ಇದು, ಆಮೇಲೆ ಕರ್ನಾಟಕಕ್ಕೆ ಮಹಾರಾಜರು ಅವರು ಕರೆದು ಚೀಫ್ ಇಂಜಿನಿಯರ್ ಆಗಿ ಅಂತ ಬಂದು ಕನ್ನಂಬಾಡಿ ಕಟ್ಟೆ ಅನ್ನೋದು 100 ವರ್ಷದಿಂದ ಇಡೀ ಏಷ್ಯಾಲಿ ಬಿಗ್ಗೆಸ್ಟ್ ರಿಸರ್ವಾಯರ್ ಅಂದರೆ ನಮ್ಮ ಕನ್ನಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರಾಜ. ಚಪ್ಪಾಳೆ. ಆಗಿನ ಕಾಲದಲ್ಲಿ ಯಾವ ಮೊಬೈಲು ಇರಲಿಲ್ಲ, ಯಾವ ಟೆಕ್ನಾಲಜಿನೂ ಇರಲಿಲ್ಲ, ಯಾವ ಕಂಪ್ಯೂಟರ್ ಇರಲಿಲ್ಲ. ಅವರು ಏನು ಡಿಸೈನ್ ಮಾಡಿದ್ದು, ಅವರು ಮುಂದಾಲೋಚನೆ ಏನು ಅನ್ನೋದು ಕೇಳ್ತೀನಿ. ಈ ವಾಟರ್ ಪೈಪ್ ಇದಕ್ಕೋಸ್ಕರ ಆಗಿನ ಕಾಲದಲ್ಲಿ 120 ವರ್ಷದಿಂದ ಬೆಂಗಳೂರಿನ ಜನಸಂಖ್ಯೆ ಕೇವಲ 5 ಲಕ್ಷ ಇತ್ತು. ಎಷ್ಟು ಹೇಳಿ? ಇವತ್ತು ಬರೀ ಬೆಂಗಳೂರು ಮೆಟ್ರೋನಲ್ಲಿ ಒಂದು ದಿವಸಕ್ಕೆ 10 ಲಕ್ಷ ಜನ ಸಂಚಾರ ಮಾಡ್ತಾರೆ. ಒಂದು ದಿವಸಕ್ಕೆ 10 ಲಕ್ಷ ಜನ ಸಂಚಾರ. 5 ಲಕ್ಷ ಜನಸಂಖ್ಯೆ ಇದ್ದಾಗ ವಿಶ್ವೇಶ್ವರಯ್ಯ ಯೋಚಿಸಿದ್ರು, ಈ ಡ್ಯಾಮನ್ನು ಮಾಡ್ತೀವಿ, ಕೇವಲ 60 ಅಡಿ ಮಾಡಕ್ ಬದಲು 124 ಅಡಿ ಮಾಡೋಣ ಅಂತಬಿಟ್ಟು ಧೈರ್ಯ ತಗೊಂಡು ಮಡ್ರಾಸ್ ಪ್ರೆಸಿಡೆನ್ಸಿಯವರು ಅವಕಾಶ ಕೊಡಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಅವರು ಎದುರಾಕೊಂಡ್ರು ಪರವಾಗಿಲ್ಲ, 62 ಅಡಿಗೆ ಬದಲು 124 ಅಡಿ ಮಾಡಿದ್ರು. ಅವರು ಆವತ್ತು ಮಾಡಿದಾಗ ಬೆಂಗಳೂರು ಜನಸಂಖ್ಯೆ 5 ಲಕ್ಷ ಆಯಿತು. ಇವತ್ತು ಬೆಂಗಳೂರಿನ ಜನಸಂಖ್ಯೆ 120 ಲಕ್ಷ. ಎಷ್ಟು ಹೇಳಿ? ಇಡೀ ಪ್ರಪಂಚದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರು. ಚಪ್ಪಾಳೆ. ಯಾಕೆ ಹೇಳ್ತೀನಿ ಅಂದರೆ, ನಾವು ಬರೀ ಪುಸ್ತಕದಲ್ಲಿ 100ಕ್ಕೆ 100 ತೆಗೆದೆ, ನನ್ನ ಕ್ಲಾಸಲ್ಲಿ ಬರೀ ಫಸ್ಟ್ ಕ್ಲಾಸ್ ತೆಗೆದುಬಿಟ್ಟೆ, ನಾನೇನೋ ಮೇಷ್ಟ್ರದ ಬೇಷ್ ಅನ್ನಿಸ್ಕೊಂಡೇ ಇಲ್ಲ. ನಾನೇನು ದೇಶಕ್ಕೆ ಮಾಡಬೇಕು, ನಾನೇನು ದೇಶಕ್ಕೆ ಕೊಡಬೇಕು? ಸರಿ, ಸರ್ CV ರಾಮನ್ ಹೇಳಿ, ನನಗೆ ಈ ಒಂದು ಸ್ಪೆಕ್ಟ್ರೋಮೀಟರ್ ತಗೊಂಡ್ರೆ 5 ವರ್ಷದಲ್ಲಿ ನನ್ನ ಭಾರತಕ್ಕೆ ಒಂದು ನೊಬೆಲ್ ಪ್ರೈಸ್ ತರ್ತೀನಿ ಅಂತ
ಕಿಚ್ಚು ಇರಬೇಕು. ಹೆಚ್ಚು ಬಿಟ್ಟು ಎರಡು ಬೇಕೇ ಬೇಕು. ಹೌದಾ? ಆ ಫೈರ್ ಅನ್ನೋದು ಹೊರಗಡೆ ಕಾಣಲ್ಲ. ಫೈರ್ ಅನ್ನೋದು ಎಲ್ಲಿರುತ್ತೆ? ಒಳಗಡೆ. ಆ ಅಗ್ನಿ ಅನ್ನೋದನ್ನು ಎಲ್ಲಿ ಬೆಳೆಸ್ಕೋಬೇಕು? ಯಾರು ಬೆಳೆಸ್ಕೋಬೇಕು? ದಯವಿಟ್ಟು ಮಕ್ಕಳೇ, ನಾ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಪೋಷಕರಾಗಲಿ ಟೀಚರ್ಸ್ ಆಗಲಿ ಅವರನ್ನು ದೂರ ಕೊಡೋದು, ಯಾವುದೇ ಕಾರಣಕ್ಕಾಗಲಿ ವಾತಾವರಣವನ್ನು ದೂರ ಕೊಡೋದು. ನಮ್ಮ ಕುವೆಂಪು ಅವರು ಕೂಡ ಪರಿಸರ ಪ್ರೇಮಿ, ಪ್ರಕೃತಿ ಪ್ರೇಮಿ. ಇವತ್ತು ನೀವು ಇಲ್ಲಿ ಕೊಟ್ಟಾಗ ನೀವು ಪುಷ್ಪಗುಚ್ಛ, ನನಗೆ ಬಹಳ ಸಂತೋಷ ಆಯಿತು. ಚಪ್ಪಾಳೆ ಹೊಡಿಬೇಕು. ಇದೇ ಬೆಂಗಳೂರಲ್ಲೇ ಅದೇನೋ ಬೊಕ್ಕೆ ಅಂತ ಬಿಟ್ಟು 250 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಕೊಡ್ತಾರೆ. ನಾನು ಎಲ್ಲರೂ ಹೋಗೋವಾಗ ಬಿಟ್ಬಿಟ್ಟೆ ಹೋಗ್ತೀನಿ. ಇದನ್ನು ಮಾತ್ರ ತಗೊಂಡು ಇಲ್ಲೇ ಯಾರಿಗಾರು ಕೊಟ್ಬಿಟ್ಟು ನಿಮ್ಮ ಮಕ್ಕಳ ಈ ಹೂವನ್ನು ಮುಡ್ಕೊಳ್ಳಿ. ನೋಡಿ, ಇದೇ ಎಲೆ ಇಲ್ಲೇ ಸಿಗತ್ತೆ, ಪುಷ್ಪನೂ ಇಲ್ಲೇ ಸಿಗತ್ತೆ. ಕೃಷ್ಣ ಹೇಳಿದ್ದು ಪುಷ್ಪಂ ಪತ್ರಂ ಫಲಂ ತೋಯಂ. ಏನೇಳೆ? ಪತ್ರ ಅಂದ್ರೆ ಎಲೆ, ಪುಷ್ಪ ಅಂದ್ರೆ ಇದು. ಇಲ್ಲೇ ಸಿಗೋದನ್ನ ಕಟ್ಟಿ ಇದನ್ನೇ ಕೊಟ್ರೆ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀರಾ, ಎಷ್ಟು ಗೌರವ ಸರ್. ನಮ್ಮ ಕುವೆಂಪು ಅವರು ಕೂಡ ಪರಿಸರ ಪ್ರೇಮಿ, ಪ್ರಕೃತಿ ಪ್ರೇಮಿ ಅವರು. ಹಿ ಈಸ್ ಕಂಪೇರ್ಡ್ ಟು ದ ಪೊಯೆಟ್ ಲೈಕ್ ವರ್ಡ್ಸ್ ವರ್ತ್. ಸುಮ್ಮನೆ ಆಗಕ್ಕೆ ಸಾಧ್ಯ ಇರಲಿಲ್ಲ. ಹೌದಾ? ಸೊ ನಾನು ಒಂದೇ ಒಂದನ್ನು ಮಾತು ಹೇಳಬೇಕು. ಒಂದು ಆ ಸ್ಕೂಲಿನಂದು ಹೇಳಿದೆ, ಇನ್ನೊಂದು ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿಮ್ಮ ಥರನೇ ವಿದ್ಯಾರ್ಥಿ ಆಗಿದ್ದಾಗ, ಇನ್ನು SLC ಬಂದಾಗ ನಾನು ನನ್ನ ತಂದೆ ಕಾರಣಾಂತರ ಕಳ್ಕೊಂಡೆ. ಅವರು ಕಣ್ಣು ಮುಚ್ಕೊಂಡ್ರು. ಆವಾಗ ನನಗೂ ಒಂಥರ ಎಡಬಿಡಿಂಗೆ ಆಗ್ಬಿಟ್ಟೆ. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಒಂದೇ ಒಂದು ಹೇಳಿದ್ರು, ನಾನು ಕೃಷ್ಣ ಹೆಸರು. ಕೃಷ್ಣ ಅಂದಮೇಲೆ ನನಗೆ 2 ತಾಯಿ ಇದ್ದಿರ್ತಾರೆ, ದೇವಕಿನೂ ಇರ್ತಾರೆ, ಯಶೋಧನೂ ಇರ್ತಾರೆ. ಸರಿ ಹೇಳಿದ್ರು ದೇವಕಿ, ನೋಡಪ್ಪ, ಓದಿದ್ರೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಷ್ಟೇ. ಇಲ್ಲ ಅಂದರೆ ನನಗೆ ಯಶೋಧನೂ ಇದ್ರು ಅಂತ ಹೇಳಿಲ್ವಾ, ಯಶೋಧ ಕಡೆ ಆ ಕಡೆ ನನಗೆ ಬಂತು ಅಂದರೆ ಜನ್ಮ ಕೊಟ್ಟ ತಂದೆ. ಅವ್ರು ಹೇಳಿದ್ರು, ನೋಡಯ್ಯ, ನೀವು ಓದಿದ್ರೆ ಸರಿ, ಇಲ್ಲ ಅಂದರೆ 2 ಎಮ್ಮೆ ತೆಕ್ಕೊಡ್ತೀನಿ, ನೀನು ದನ ಕಾಯ್ಕೊಂಡಿರು. 2 ಚಾಯ್ಸ್ ನನಗೆ. ಇಲ್ಲ ದನ ಕಾಯ್ಬೇಕು ಬಿಟ್ರೆ ಸರಿ. ಕೃಷ್ಣಂಗೇನು ದನ ಕಾಯೋದೇನು ಹೊಸ್ತಲ್ವಲ್ಲ. ನಾ 2ಕ್ಕೂ ತಯಾರಾಗಿದ್ದೆ. ಇಲ್ಲ, ನಾನು ಸಮಾಜದಲ್ಲಿ ಏನಾದ್ರು ಇನ್ನಮ್ಮಂತ ಮಕ್ಕಳ ಜೊತೆ ಒಂದು 50 ವರ್ಷ ಬಿಟ್ಟು ನಾನು ಮುಂದೆ ನಿಂತ್ಕೋಬೇಕು ಅಂದರೆ ನಾನು ಓದಬೇಕು ಅಂತ ತೀರ್ಮಾನ ಮಾಡಿದೆ. ಸೊ ಫೇಲ್ಯೂರ್ ಈಸ್ ನಾಟ್ ಎ ಡಿಫೀಟ್ ಇನ್ ಲೈಫ್. ಏನೇಳಿ? ನಾನು ಅಕಸ್ಮಾತ್ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದೆ ಅಂದರೆ ನನಗೆ ಹೇಗೆ ಓದಬೇಕು ಅಂತ ಗೊತ್ತಿರಲಿಲ್ಲ. ನನ್ನ ಇನ್ನೊಬ್ಬರು ಗುರು ನನ್ನ ಗುರುತಿಸಿ, ಇಲ್ಲ ಕಣೋ ನೀನು ಹೀಗೆ ಓದು ಅಂತ ಹೇಳಿದ್ರು. ನಮ್ಮ ಕಾಲೇಜಲ್ಲಿ, ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, 300 ಜನದಲ್ಲಿ 5 ಫಸ್ಟ್ ಕ್ಲಾಸ್ ಬಂತು. ನನಗೂ ಫಸ್ಟ್ ಕ್ಲಾಸ್ ಬಂತು. 5-6 ಕಡೆ ಕೆಲಸ ಸಿಕ್ತು. ನಾನು ಸ್ಟೇಟ್ ಬ್ಯಾಂಕಲ್ಲಿ 38 ವರ್ಷ ಸರ್ವಿಸ್ ಮಾಡಿದೆ. ಇವತ್ತಿಗೆ ನಾನು ನನ್ನ 50ನೇ ವರ್ಷದ ವೃತ್ತಿ ಜೀವನ. ಎಷ್ಟು ಹೇಳಿ? ಗೋಲ್ಡನ್ ಜೀವನ. 1974 ಕೇವಲ 200 ರೂಪಾಯಿ ತಿಂಗಳು ಸಂಬಳಕ್ಕೆ ಸೇರಿಕೊಂಡೆ. ತಿಂಗಳಿಗೆ 200 ರೂಪಾಯಿ. ಅದು ಏನೋ ಮಲ್ಲೇಶ್ವರಮಿಂದ ಗ್ರಾಫೈಟ್ ಇಂಡಿಯಾ ಅಂದರೆ ವೈಟ್ ಫೀಲ್ಡ್ಗೆ 17 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಹೋಗಬೇಕು, ವಾಪಸ್ ಬರಬೇಕು. ಅದ್ರ ಜೊತೆಗೆ ವಾಪಸ್ ಬಂದ್ಬಿಟ್ಟು ಆಟನೂ ಆಡ್ತಾ ಇದ್ದೆ. ಏನೇಳೆ? ಇಲ್ಲಿ ಎಷ್ಟು ಜನ ಆಟ ಆಡ್ತೀರಿ? ಕೈ ಎತ್ತಿ ನೋಡೋಣ. ಸಂತೋಷ. ನೋಡಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾತಕ್ಕೆ ಅಂತ ನಾ ಕೇಳ್ಬೋದು. ನಾನು ಇದನ್ನು ಹೇಳೋದನ್ನು ವಾಪಸ್ ಹೇಳಬೇಕು. ಪಾಠ, ಆಟ, ಓಟ, ನೋಟ, ಊಟ. ಇದು ಹೇಳಿ. ಪಾಠ ಬೇಕೇ ಬೇಕು. ಯಾತಕ್ಕೆಂದ್ರೆ ಲಕ್ಷ್ಮೀ ಚಂಚಲ. ಏನ್ ಹೇಳೆ? ಇವತ್ತು ನನ್ನ ಹತ್ರ ದುಡ್ಡಿರುತ್ತೆ, ನಾಳೆ ಹೊರಟೋಗುತ್ತೆ. ನಾನು ದಿವಾಳಿನೂ ಆಗ್ಬೋದು, ನಾ ಶ್ರೀಮಂತನೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಲಕ್ಷ್ಮಿ ಯಾವತ್ತೂ ಒಂದೇ ಕಡೆ ಇರಲ್ಲ. ಹೌದಾ? ಸರಸ್ವತಿ ಅನ್ನೋದು ಏನೇ ಓದ್ಲಿ, ಏನೇ ತಿಳ್ಕೊಂಡ್ರು ಕೂಡ ಅದು ಎಲ್ಲಿ ಹೋಗೋದೇಳೆ? ಅಲ್ಲೇ ಹೊಡಿ. ಅದನ್ನು ಯಾರಾದರೂ ಕದಿಯಕ್ಕಾಗತ್ತಾ? ಪಾಠ ಬೇಕೇ ಬೇಕು. ನಿಮ್ಮ ಗುರುಗಳೆಲ್ಲ ಅಷ್ಟು ಒಳ್ಳೆ ಪಾಠ ಹೇಳ್ತಾರೆ. ನೀವೇನಪ್ಪ ಮಾಡಬೇಕು ಅಂದರೆ, ನಮ್ಮ 8th, 9th, 10th ನಮ್ಮ ಶಾಲೆಯಿಂದ ನಮ್ಮ ಇಡೀ ಕರ್ನಾಟಕಕ್ಕೆ
100% ರಿಸಲ್ಟು ಬರಬೇಕು, ಒಳ್ಳೆ ಹೆಸರು ಬರಬೇಕು. ಅದು ಪಾಠದಿಂದ ಬೇಕೇ ಬೇಕು. ಕರೆಕ್ಟಾ? ಪಾಠ ಬೇಕೇ ಬೇಕು ತಾನೆ. ಎರಡನೇದು ಆಟ ಅಂತ ಹೇಳಿದೆ. ಆಟ ಯಾಕಪ್ಪ ಅಂದರೆ, ನಾನು ಬ್ಯಾಸ್ಕೆಟ್ಬಾಲ್ ಅಂತ ಕೇಳಿದ್ದೀರಾ? ನಾನು ಬ್ಯಾಸ್ಕೆಟ್ಬಾಲ್ ಕೇವಲ 50 ವರ್ಷ ಆಟ ಆಡಿದ್ದೀನಿ. ಕೇವಲ ನನ್ನ 8ನೇ ವಯಸ್ಸಲ್ಲಿ ಶುರು ಮಾಡಿ 58ನೇ ವಯಸ್ಸು ತನಕ ಬ್ಯಾಸ್ಕೆಟ್ಬಾಲ್ ಆಡಿದೆ. ಸ್ಟೇಟ್ ಬ್ಯಾಂಕಲ್ಲಿ ಸೇರಿದಾಗ ಸ್ಟೇಟ್ ಬ್ಯಾಂಕಲ್ಲಿ ಒಂದು ಟೀಮು ಶುರು ಮಾಡಿದೆ. ಟೀಮ್ ಶುರು ಮಾಡಿ 12 ಜನಕ್ಕೆ ನೌಕರಿ ಸಿಕ್ತು. ಯಾಕಂದರೆ ಆಟ ಇತ್ತು ಅಂದರೆ ಸ್ಪೋರ್ಟ್ಸ್ ಮನ್ ಎಂಪ್ಲಾಯಿ ಅಂತ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಕೇವಲ ಆಟ ಅಂತ ಹೇಳಿದ್ರೆ ನನಗೇನೋ ಮೆರಿಟ್ನಲ್ಲಿ ಬ್ಯಾಂಕಲ್ಲಿ ಸಿಕ್ಬಿಡ್ತು. ಬಟ್ ಆಟ ಆಡಿದವರು ಎಷ್ಟೋ ಜನ ಇರ್ತಾರೆ, ಕಾರಣಾಂತರ ಅವರು ವಿದ್ಯಾಭ್ಯಾಸ ಮಾಡೋಕ್ಕಾಗಿರಲ್ಲ. ಬಟ್ ಎಷ್ಟೋ ಆರ್ಗನೈಸೇಷನ್ನು, ಬ್ಯಾಂಕು, ಸಂಸ್ಥೆಗಳಲ್ಲಿ ಸ್ಪೋರ್ಟ್ಸ್ ಮನ್ ಎಂಪ್ಲಾಯಿ ಅಂತ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಹಾಗಾಗಿ ನಾನು ಟೀಮ್ ಶುರು ಮಾಡಿದ್ದಕ್ಕೆ 12 ಜನಕ್ಕೆ ಕೆಲಸ ಸಿಕ್ತು. ಸೊ ಹಾಗಾಗಿ ನಾನು ಕ್ಯಾಪ್ಟನ್ನು ಆಗಿದೆ. ಅದ್ರ ಜೊತೆಗೆ ನಾನು ಕಾಲ್ನಡಿಗೆ ಪ್ರವಾಸ ಅಂತಿರ್ತೀನಿ. ಕಾಲ್ನಡಿಗೆ ಪ್ರವಾಸ, ಟ್ರೆಕ್ಕಿಂಗ್ ಅಂತ ಹೇಳ್ತೀನಿ. ಹೌದಾ? ಸೊ ಅದನ್ನು ಟ್ರೆಕ್ಕಿಂಗ್ ಅನ್ನೋದನ್ನು ಪ್ರತಿ ವರ್ಷ ನಾನು 5ನೇ ವಯಸ್ಸಿಂದ ಹಿಡಿದು ಎಷ್ಟೇ ದೊಡ್ಡ ಮಕ್ಕಳಿರಲಿ, ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷ ನಾನು 50ರಿಂದ 100 ಜನ ಟ್ರೆಕ್ಕಿಂಗ್ ಹವ್ಯಾಸಕ್ಕೆ ನಾನು ತಯಾರು ಮಾಡ್ತೀನಿ. ಪಾಠ ಬೇಕೇ ಬೇಕು. ಎರಡನೇದು ಆಟ. ಆಟ ಬೇಕು ತಾನೆ. ಆಟ ಇತ್ತು ಅಂತ ಹೇಳಿದ್ರೆ ನೀವು ಲವಲವಿಕೆ ಇರುತ್ತೆ. ಆಟ ಅಂದರೆ ಮೊಬೈಲಲ್ಲಿ ಗೇಮ್ ಅಲ್ಲ, ನಾನು ಹೇಳ್ತಾ ಇರೋದು. ಏನು ಹೇಳಿ? ಮೊಬೈಲ್ ಗೇಮ್ ಅಲ್ಲ. ನಿಮ್ಮ ಕೈ, ಕಾಲು, ತಲೆ, ಬುದ್ಧಿ ಅದನ್ನು ವಾಲಿಬಾಲೇ ಇರಲಿ, ಫುಟ್ಬಾಲೇ ಇರಲಿ, ಹಾಕಿನೇ ಇರಲಿ, ಕ್ರಿಕೆಟೇ ಇರಲಿ, ಯಾವ್ದಾದ್ರು ಒಂದು ಆಟ, ದಯವಿಟ್ಟು ಆಟದಲ್ಲಿ ಯಾವ್ದಾದ್ರು ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಇವತ್ತಿಗೂ ನಾನು ಪ್ರತಿ ದಿವಸ ಬೆಳಿಗ್ಗೆ 3 ಗಂಟೆಗೆ ಇರ್ತೀನಿ. ಪ್ರತಿ ದಿವಸ 3 ಗಂಟೆಗೆ ಇರ್ತೀನಿ. ಡೈಲಿ 4 to 5 ಕಿಲೋಮೀಟರ್ಸು ನಾನು ವಾಕಿಂಗು ಮಾಡ್ತೀನಿ. ನನಗೆ ಕೇವಲ 70 ನಾಟ್ ಔಟ್ 70 ವರ್ಷ ಅಷ್ಟೇ. ಯಾಕಪ್ಪ ಅಂತ ಹೇಳಿದೆ ಅಂದರೆ, ಹೇಗೆ ಓದಿನಲ್ಲಿ ಶಿಸ್ತಿರಬೇಕು, ನಮ್ಮ ದೇಹಾರ್ಧಡ್ಯ ಅಂದರೆ ಫಿಸಿಕಲ್ ಫಿಟ್ನೆಸ್ಸಲ್ಲೂ ಶಿಸ್ತಿರಬೇಕು. ಬೇಕಾ ಬೇಡವಾ? ಸರ್ ಎಂ ವಿಶ್ವೇಶ್ವರಯ್ಯರು 95ನೇ ವಯಸ್ಸಲ್ಲಿ ಯಾವುದೋ ಒಂದು ಮೈಸೂರಲ್ಲಿ ಉದ್ಘಾಟನೆ ಮಾಡಬೇಕಾಯಿತು. ಯಾರೋ ಒಬ್ಬರು ಕೈ ಹಿಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನನಗೆ ನಡೆಯಕ್ಕೆ ತಾಕತ್ತಿಲ್ವಾ, ನಾನು ಪಾಡು ನಡ್ಕೊಂಬರ್ತೀನಿ ಅಂತ ಬಂದು. ಅಂದರೆ ನಮ್ಮ ಫಿಸಿಕಲ್ ಫಿಟ್ನೆಸ್ಸು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ ತಾನೆ. ಡೈಲಿ ನೀವು ದಯವಿಟ್ಟು ಫಿಸಿಕಲ್ ಫಿಟ್ನೆಸ್ಗೂ ಆಟ ಆಗಲಿ ಅಥವಾ ಒಂದು ವ್ಯಾಯಾಮ ಆಗಲಿ ದಯವಿಟ್ಟು ಮಾಡ್ಕೊಳ್ಳಿ. ಒಂದು ಪಾಠ ಹೇಳಿದೆ. ಎರಡನೇದು, ಮೂರನೇದು ನೋಟ ಅಂತ ಹೇಳ್ತೀನಿ, ಬೇಕು ಅಂತ. ಇದು ಎಷ್ಟೋ ಜನ ಅಲ್ಲಿ ಡ್ರಾಯಿಂಗ್ ಬರೆದಿದ್ದೀರಾ, ತುಂಬ ಚೆನ್ನಾಗಿ ಬರೆದಿದೆ, ತುಂಬ ಚೆನ್ನಾಗಿ ಬರೆದಿದೆ. ಇದು ಹುಬ್ಬಳ್ಳಿಯಲ್ಲಿ ನಮ್ಮ ಕುವೆಂಪು ಅವ್ರ ಮನೆ. ಚಪ್ಪಾಳೆ ಹೊಡೆದು ಯಾರೋ ನಾನು ಪೋರ್ಬಂದರಲ್ಲಿ ಹೋಗ್ಬಿಟ್ಟು ಮಹಾತ್ಮ ಗಾಂಧಿಯವರು ಮನೆಯನ್ನು ನೋಡ್ತೀನಿ. ಪೋರ್ಬಂದರಲ್ಲಿ ಏನು ಹೇಳಿ, ಅದೇ ಥರ ಒಂದು 4 ವರ್ಷದಿಂದ ಕಲ್ಕಟ್ಟ ಹೋದಾಗ ವಿವೇಕಾನಂದ ಅವರಿಗೆ ಎಲ್ಲಿ ಉಳ್ಕೊಳ್ತಾ ಇದ್ರು ಆ ಜಾಗನೂ ನೋಡ್ಕೊಂಡ್ಬಂದೆ. ನಾನು ಸರ್ ಎಂ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿನ ಮಾತ್ರ ನನಗದು ದೇವಸ್ಥಾನದ ಸಮಾನ, ದೇವಸ್ಥಾನಕ್ಕೆ ಸಮಾನ. ನಾನು ಹೋಗ್ತೀನಿ, ಆಗಾಗಲೇ ನಮಸ್ಕಾರ ಮಾಡಿ ಬರ್ತೀನಿ. ಅಟ್ಲೀಸ್ಟ್ ಏನಾದರೂ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ, ದಿಯೋ ಯೋನ ಪ್ರಚೋದಯ ಅಂತಂದ್ಬಿಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ದಯವಿಟ್ಟು ನಾನು ನಿಮ್ಮ ಸ್ಕೂಲ್ನವ್ರಿಗೂ, ಜಯರಾಮ್ ಅವ್ರಿಗೂ, ಯಾಕೂಬ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಂದು ದಿವಸ ನೋಟ ಅಂದರೆ ಮುದ್ದೇನಹಳ್ಳಿ ಹೋಗ್ಬಿಟ್ಟು ಬನ್ನಿ. ಕೇವಲ ಬೆಂಗಳೂರಿಂದ 65 ಕಿಲೋಮೀಟರ್. ಎಂತಹ ಜಾಗ ಅಂತ ಹೇಳಿದ್ರೆ, ಅವರು ಭಾರತ ರತ್ನ ಬಂದಿರೋ ಮೆಡಲ್ಲು, ಅವರು ಮ್ಯೂಸಿಯಂ ಎಲ್ಲ ಇಟ್ಟಿದ್ದಾರೆ, ನೋಡಬೇಕು. ನಾನು ನೋಡಿದೆ, ಸಿ ವಿ ರಾಮನ್ ಮನೆಗೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ, ಪಂಚವಟಿ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಂ. ಯಾಕೆ ಇದೆಲ್ಲ ಹೇಳ್ತೀನಿ ಅಂತ ಕೇಳ್ಬೋದು ನೀವು. ಅವರೆಲ್ಲ 3 ಪದ ಹೇಳ್ತೀನಿ, ದಯವಿಟ್ಟು ಹೇಳಬೇಕು. ಸಾಧ್ಯ, ಸಾಧಕ, ಸಾಧನೆ. ಅವ್ರಿಗೂ ಮುಂಚೆನೆ ಅವ್ರಿಗೆ ಇದೆಲ್ಲ ಮಾಡ್ತೀನಿ ನಿಮ್ಗೆ ಗೊತ್ತಿರಲಿಲ್ಲ, ಹೌದಾ? ಆದ್ರಿಂದ ಸಾಧ್ಯ ಅನ್ನೋದು ಆಮೇಲೆ ಸಾಧನೆ ಆಯಿತು, ಹೌದಾ? ಸಾಧ್ಯ ಅನ್ನೋದು ಸಾಧನೆ. ಇವತ್ತು ಅವ್ರು 4-5 ಜನನ್ನು ನಾನು ಯಾಕೆ ನೆನೆಸ್ಕೊಳ್ತೀನಿ ಅಂದರೆ, ಅವರು ಮಾಡಿರೋದು ಸಾಧಕರು ಅಂದರೆ, ಹೌದಾ? ಅದೇ ಥರ ಇವತ್ತು ನೀವು
ಪಾವಣಗೆರೆನೋ ಯಾವುದೇ ಒಂದು ಆ ಗ್ರಾಮದಿಂದ ಹುಟ್ಟು ಬೆಳೆದಿದ್ದಕ್ಕೆ ಇಂಥ ಒಂದು ಆದರ್ಶ ಪುರುಷರು ಅಂಥವರ ಜನ್ಮದಿನವನ್ನು ನೀವು ಆಚರಿಸ್ತಾ ಇದ್ದೀರಾ. ನನಗೆ ಗೊತ್ತು, ಬೆಂಗಳೂರಲ್ಲಿ ಎಷ್ಟೋ ಜನ ಬರೀ ಸುಮ್ಮನೆ ಕಾಟಾಚಾರ ಕದಿದು ಹೆಸರು ಹೇಳ್ತಾರೆ. ಈ ಥರ ಒಂದು ಸಮಾರಂಭ ಎಲ್ಲ ಕಡೆನೂ ಮಾಡಲ್ಲ. ಈ ಗ್ರಾಮದಲ್ಲಿ ಮಾಡಿದ್ದೀರಾ, ಅದಕ್ಕೊಂದು ಚಪ್ಪಾಳೆ. ಆದರ್ಶ ಪುರುಷಗಳಲ್ಲಿ ಇವ್ರದ್ದು ಒಂದು ಆಟೋಬಯೋಗ್ರಫಿ ಅಂತಿದೆ. ದಯವಿಟ್ಟು ನಾವು ಇಷ್ಟೆಲ್ಲ ನಾವು ಹೇಳ್ತಿರ್ತೀರಾ. ಎಷ್ಟೋ ಜನ ಇಲ್ಲಿ ಸಹಾಯಕರೆಲ್ಲ ಇದ್ದಾರೆ, ಏಕಾಷ್ಟು ಜನ ಬಂದಿದ್ದಾರೆ. ಅವರು ಕೂಡ ಕುವೆಂಪು ಸುಮಾರು ಒಂದು 50ರಿಂದ 60 ಪ್ರಕಟಣೆ ಮಾಡಿರಬೇಕು. ಬೇರೆ ಬೇರೆದು ಕೂಡ ಇತಿಹಾಸ, ಚರಿತ್ರೆ, ಕೆಲವೊಂದೆಲ್ಲ ಬೇರೆ ಬೇರೆದು 60-70. KS ನಾರಾಯಣಾಚಾರ್ಯರು ಸುಮಾರು 225 ಮಾಡಿದ್ದಾರೆ. SL ಭೈರಪ್ಪನವರು ಮಾಡಿದ್ದಾರೆ. ಅದೇ ಥರ ಇವರು ಕೂಡ ಬಂದಿದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಡಿ, ಯಾರಾದರೂ ನಮಗೆ ದಾನಿಗಳಾಗಿ ದಾನ ಮಾಡಿ ಆದಷ್ಟು ಪುಸ್ತಕಗಳನ್ನು ನಾವು ಓದ್ತೀವಿ ಅಂತ ಕೇಳ್ಕೊಳ್ಳಿ. ನಾವಂತೂ ಬರೆಯೋಕ್ಕಾಗಲ್ಲ. ಅವ್ರು ಬರೆದಿದ್ದನ್ನಾದರೂ ಓದ್ಬೋದಾ? ಓದ್ಬೋತಾನೆ. ಆ ಸರಸ್ವತಿ ಅನ್ನೋದು ಯಾರು ಕದ್ಕೊಂಡು ಹೋಗೋದು ಆಗಲ್ಲ. ಕರೆಕ್ಟಾ? ಪಾಠ ಹೇಳಿದೆ, ನೆಕ್ಸ್ಟು ಆಟ ಹೇಳಿದೆ, ಮೂರನೇದು ನೋಟ, ಇನ್ನೊಂದು ಓಟ. ಹೌದಾ? ಇನ್ನೊಂದು ಹೇಳ್ತೀವಿ ಯಾವತ್ತೂ ಕೂಡ, ಪ್ಲೀಸ್, ನಡೆ ಮುಂದೆ, ನಡೆ ಮುಂದೆ. ಹೌದಲ್ವಾ? ನಡೆ ಮುಂದೆ, ನಡೆ ಮುಂದೆ ನುಗ್ಗಿ. ಆಮೇಲೆ ಇನ್ನೊಂದು, ಎದ್ದೇಳು ಮಂಜುನಾಥ, ಎದ್ದೇಳು ಮಂಜುನಾಥ. ನಾವು ಇರೋ ಕಡೆನೇ ಇದ್ರೆ ನಾವು ಮುಂದಕ್ಕೆ ಹೋಗಲ್ಲ. ಹೌದು ತಾನೆ? ನಡೆ ಮುಂದೆ, ನಡೆ ಮುಂದೆ. ಹೌದಾ? ಯಾವತ್ತು ನಾವು ಇಡೀ ಜಗತ್ತು ಇವಾಗ ಒಂಥರ ರನ್ನಿಂಗ್ ರೇಸ್ ಆಗಿದೆ. ಆ ರನ್ನಿಂಗ್ ರೇಸಲ್ಲಿ ಹೆಂಗಾಗಿದೆ ಅಂದರೆ, ಇಟ್ ಈಸ್ ನಾಟ್ ದ ಪ್ರೋಸೆಸ್ ಆಫ್ ಸೆಲೆಕ್ಷನ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಲಿಮಿನೇಷನ್. ಆದ್ದರಿಂದ ನಾನು ಟ್ಯಾಲೆಂಟ್ ಇಲ್ಲ, ನಾನು ಕರೆಂಟ್ ಇಲ್ಲ, ನಾನು ಪ್ರೆಸೆಂಟ್ ಇಲ್ಲ, ಐ ಆಮ್ ನಾಟ್ ದ ಲೇಟೆಸ್ಟ್ ಅಂದರೆ ನನಗೆ ಜಾಗ ಇಲ್ಲ. ಸೊ ಆದ್ದರಿಂದ ನಡೆ ಮುಂದೆ, ನಡೆ ಮುಂದೆ ಅಂದರೆ ಓಟ ಅಂದರೆ ಸ್ಪರ್ಧೆ ಅನ್ನೋದಲ್ಲ. ನಾನು ವಿದ್ಯೆಯಲ್ಲೂ ಮುಂದಿರಬೇಕು, ಟ್ಯಾಲೆಂಟಲ್ಲೂ ಮುಂದಿರಬೇಕು, ಎಕ್ಸ್ಟ್ರಾ ಕರಿಕ್ಯುಲರಲ್ಲೂ ಮುಂದೆ ಇರಬೇಕು. ಆ ಓಟ ಅನ್ನೋದು, ಆ ಸ್ಪೀಡು ರೇಸ್ ಅನ್ನೋದು ಹೆಲ್ತಿ ಕಾಂಪಿಟೇಷನ್ ಇರಬೇಕು. ಅದಕ್ಕೆ ನಾನು ಓಟ ಅಂತೇಳಿ. ಇನ್ನೊಂದೇ ಒಂದು ಬಿಟ್ಟು ಹೋಗಿದ್ದೀನಿ, ಏನು ಹೇಳಿ? ಊಟ. ನನಗೇನೋ ಬೇಲ್ಪುರಿ ಇಷ್ಟಪ್ಪ, ಗೋಲ್ಗುಪ್ಪನೂ ಇಷ್ಟ. ನಿಮಗೂ ಇಷ್ಟನಾ? ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಏನು ಮುದ್ದೆ ಕೊಡ್ತಾರೆ, ಚಿತ್ರಾನ್ನ ಕೊಡ್ತಾರೆ, ತಂಗಳನ್ನು ಕೊಡ್ತಾರೆ, ಅದೇ ಅಮೃತ ಅಂತ ಹೇಳ್ತೀನಿ. ಇವತ್ತಿಗೂ ನಾನು ಬೆಳಿಗ್ಗೆ ಎಲ್ಲರೂ 5 ಗಂಟೆಗೆ ನಾವು ಪ್ರಯಾಣ ಮಾಡಬೇಕು ಅಂದರೆ, ರಾತ್ರಿ ಏನಾದ್ರು ನನ್ನ ಹೆಂಡತಿ ಅನ್ನ ಮಾಡಿದರೆ ಅದ್ರಲ್ಲಿ ಅರ್ಧ ಮಿಗಿಸ್ಕೊಂಡ್ಬಿಟ್ಟು ಬೆಳಗ್ಗೆ ನಾನು ಕೇವಲ ಒಂದು ಉಪ್ಪು ಚೂರು ಎಣ್ಣೆ ಅದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡ್ಬಿಟ್ಟು ತಂಗಳನ್ನು ಬೆಳಿಗ್ಗೆ 5 ಗಂಟೆಗೆ ತಿಂದ್ಬಿಟ್ಟು ಹೋಗ್ತೀನಿ. ಸೊ ದಯವಿಟ್ಟು ತಂದೆ ತಾಯಿ ಏನು ಕೊಡ್ತಾರೋ ಅದನ್ನು ನೀವು ಸ್ವೀಕರಿಸಿ. ಅವರು ಪ್ರೀತಿಯಿಂದ ಕೊಡ್ತಾರೆ, ಪ್ರೇಮದಿಂದ ಕೊಡ್ತಾರೆ. ಕರೆಕ್ಟಾ? ಸೊ ನಿಮ್ಗೆ ಏನಾದ್ರು ಬೈ ಮಿಸ್ಟೇಕ್ ಅಂತ ಯಾರಾದರೂ 10 ರೂಪಾಯಿ 15 ರೂಪಾಯಿ ನಿಮ್ಮ ತಂದೆ ತಾಯಿಯವರು ಪೋಷಕರು ಕೊಟ್ಟರೆ ಅದನ್ನು ಬೇಡದೇ ಇರೋದಕ್ಕೆ ಖರ್ಚು ಮಾಡಬೇಡಿ. ಒಂದು 1/4 kg ಬೇಕಾದ್ರೆ ಕ್ಯಾರೆಟ್ ತಗೊಳ್ಳಿ, ಇಲ್ಲ ಅಂದರೆ ಒಂದು 4 ಸೌತೆಕಾಯಿ ತಗೊಳ್ಳಿ, ಏನು ಇಲ್ಲ ಅಂದರೆ ಮೂಲಂಗಿ ತಗೊಳ್ಳಿ. ಸೊ ಡೆವಲಪ್ ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಏನೇಳೆ ಅದಕ್ಕೆ ನಾವು ಬೇಕು ಅಂತ ಊಟ ಅಂತ ಹೇಳಿ. ಕರೆಕ್ಟಾ? ಎಷ್ಟು ಅಗತ್ಯ ಇದೆ. ನಾನು SLC ಆದ್ಮೇಲೆ ನಾನು ಹೇಳ್ತೀನಿ, ಕೇವಲ ನೀವು ಇಂಜಿನಿಯರೇ ಆಗಬೇಕು, ಡಾಕ್ಟರೇ ಆಗಬೇಕು ಅಂತ ಏನೂ ಇಲ್ಲ. ನಮ್ಮ ವಿಶ್ವ ಮಾನವಂತರ ಕುವೆಂಪು ಥರ ಆದರೆ ಸಾಕು. ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣಂತರ ಮಹಾಭಾರತದ ಅವನು ಒಂದು ಆದರ್ಶ ಪುರುಷ ಆದರೂ ಸಾಕು. CV ರಾಮನ್ ಅಂತ ಅವರು ಹಳ್ಳಿಯಿಂದ ಬೆಳೆದವರು. ಅದಕ್ಕಿಂತ ದೊಡ್ಡದಾಗಿ ಅಬ್ದುಲ್ ಕಲಾಂ. ಹೌದಲ್ವಾ? ಅಬ್ದುಲ್ ಕಲಾಂ ಅವರು ಒಂದು ಸೈಂಟಿಸ್ಟ್ ಆದವರು, ಅಂತ ದೊಡ್ಡ ರಾಷ್ಟ್ರಪತಿ ಆದರು. ಅದೇ ಥರ ದ್ರೌಪದಿ ಮಹಾಭಾರತದಲ್ಲಿ ಬರೋ ಹೆಸರು ಯಾವುದು? ಇವತ್ತು ದ್ರೌಪದಿ ನಮ್ಮ ದೇಶದ. ಸೊ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ನಾನು ಇನ್ ಜನರಲ್ ಆಗಿ ಮಾತಾಡಿದ್ದೀನಿ. ಯಾವತ್ತಾದರೂ ಒಂದು ದಿವಸ ನಾನು ಕೆರಿಯರ್ ಬಿಲ್ಡಿಂಗ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ಕೆ ಬರ್ತೀನಿ. ನಾನು ಏನೇಳೆ ಅಂದರೆ ಒಂದು ಸ್ಟೇಜ್ ಬಂದಾಗ ನಾನು ಆರ್ಟ್ಸ್ ತಗೋಬೇಕಾ,
ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಏನು ತಗೊಂಡ್ರೆ ಏನು ಮುಂದಕ್ಕೆ ಆಗ್ಬೋದು ಅಂತಂದರೆ ಕೆರಿಯರ್ ಬಿಲ್ಡಿಂಗು ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಪ್ರೇಟಾಗಿ ಮಾತಾಡ್ತೀನಿ. ಇವತ್ತು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ. ಕಾಂಪಿಟಿಷನ್ ಅಂತ ಹೇಳಲ್ಲ, ಅವರ ಮನಸ್ಸಲ್ಲಿ ಬಂದಿದ್ದನ್ನು ವ್ಯಕ್ತಪಡಿಸಿದ್ದೀರಾ. ಆ ಚಿತ್ರ ಅಂತ ಬರೀತಾರೆ, ಪೋಸ್ಟರ್ ಅಂತ ಬರೆದಿದ್ದೀರಾ, ತುಂಬ ಚೆನ್ನಾಗಿದೆ, ಅಚ್ಚುಮೆಚ್ಚಾಗಿದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್.